ಖ್ಯಾತ ಹಿರಿಯ ನಟಿ ಬಿ ಸರೋಜಾದೇವಿಯವರು ನಮ್ಮನ್ನೆಲ್ಲ ಅಗಲಿದ್ದಾರೆ. ಅವರು ನಿಜಕ್ಕೂ ಕನ್ನಡ ಚಿತ್ರರಂಗದಲ್ಲಿ ಸೈ ಅನ್ನಿಸ್ಕೊಂಡಂಥವ್ರು. ನಾಳೆ ಚನ್ನಪಟ್ಟಣದಲ್ಲಿ ಬಿ ಸರೋಜಾದೇವಿಯವರ ಅಂತಿಮ ವಿಧಿವಿಧಾನಗಳು ನಡೆಯುತ್ತೆ. ಹುಟ್ಟೂರು ಬೊಂಬೆನಾಡಿನ ಚನ್ನಪಟ್ಟಣದಲ್ಲಿ ಒಕ್ಕಲಿಗ ಸಂಪ್ರದಾಯದಂತೆ ಸರೋಜಾದೇವಿಯವರ ಅಂತ್ಯಕ್ರಿಯೆ ನೆರವೇರುತ್ತೆ. ನಾಳೆ ಚನ್ನಪಟ್ಟಣದ ಹುಟ್ಟೂರು ಅಲ್ಲಿ ಅಂತ್ಯಕ್ರಿಯೆ ನೆರವೇರುತ್ತೆ. ಒಕ್ಕಲಿಗ ಸಂಪ್ರದಾಯದಂತೆ ವಿಧಿವಿಧಾನಗಳು ನೆರವೇರುತ್ತೆ, ಅಂತ್ಯಕ್ರಿಯೆ ನೆರವೇರುತ್ತೆ. ಇವತ್ತು ಅವರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗುತ್ತೆ. ಮಾಜಿ ಫಿಲ್ಮ್ ಚೇಂಬರ್ನ ಅಧ್ಯಕ್ಷರಾದಂಥ ಭಾಮಾ ಹರೀಶ್ ಅವರು ನಮ್ಮ ಜೊತೆಗೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್, ಬಿ ಸರೋಜಾದೇವಿ ಅವರು ವಿಧಿವಶರಾಗಿರೋದ್ರ ಬಗ್ಗೆ ನಿಮ್ಗೆ ಗೊತ್ತಾಗಿದೆ. ಅವರು ಬೆಳೆದು ಬಂತಾದ ಹಾದಿ ಮತ್ತು ನಾನು ಮಾತಾಡ್ತಾ ಇದ್ದೆ, ಪ್ಯಾನ್ ಇಂಡಿಯಾ ಸ್ಟಾರ್ ಅಂತ 70ರ ದಶಕದಲ್ಲೇ ಅನ್ನಿಸ್ಕೊಂಡವರು, ರಾಷ್ಟ್ರ ಪ್ರಶಸ್ತಿಗಳು, ರಾಜ್ಯ ಪ್ರಶಸ್ತಿಗಳಿಗೆ ಭಾಜನರಾದಂಥವ್ರು. ಈ ಸಂದರ್ಭದಲ್ಲಿ ಅವರ ಬಗ್ಗೆ ಒಂದಷ್ಟು ನೆನಪುಗಳ ನುಡಿಗಳನ್ನು ಆಡೋದಾದ್ರೆ. ಎಲ್ಲ ಭಾಷೆ ಅನ್ನಂತ ಬಹಳ ಉತ್ತಮ ನಟಿ, ಎತ್ತರಕ್ಕೇದಂತ ನಟಿ. ಇವತ್ತು ಆಕ್ಚುಲಿ ನಮ್ಮ ಬೆಳಗಿನ ಜಾವ ನಂಗೆ ಸುದ್ದಿ ಓದಿದಾಗ ಬಹಳ ಒಂಥರ ಆಘಾತ ಆಯ್ತು. ಬಹಳ ಹಿರಿಯರು, ಯಾಕಂದ್ರೆ ನಾನು ನೋಡಿ ತುಂಬಾನೇ ತಿಂಗಳುಗಳಾಯ್ತು ಅವ್ರು ನೋಡಿ. ಭೇಟಿನ ಮಾಡಿರಲಿಲ್ಲ. ಯಾವ್ದೊಂದು ಕಾರ್ಯಕ್ರಮದಲ್ಲಿ ಗಂಗರಾಜ ಸರ್ ಮನೆ ಕಾರ್ಯಕ್ರಮದಲ್ಲಿ ನಾನು ಅಮ್ಮನವ್ರು ಭೇಟಿ ಮಾಡಿದ್ದೆ. ಬಟ್ ಅವರು ಇವತ್ತು ವಿಧಿವಶ ಅದು ಅಂತ ಕೇಳಿ ಬಹಳ ಒಂದು ಬೇಜಾರಾಯ್ತು ಸರ್. ಅವರು ಯಾಕಂದ್ರೆ ನಾವು ಚೇಂಬರ್ ಇಂದಾಗ್ಲಿ, ನಾವು ವೈಯಕ್ತಿಕವಾಗಿ ನಮ್ಮನೆ ಯಾವ್ದೊಂದು ಕಾರ್ಯಕ್ರಮ ಒಂದು ಇನ್ವಿಟೇಷನ್ ಆಗ್ಲಿ ಮತ್ತೊಂದು ಕೊಡ್ಲಿಕ್ಕೆ ಹೋಗ್ಬೇಕಂದ್ರೆ ನಾವು ಒಂದ್ ದಿನ ಮುಂಚೆ ಹೇಳಿದ್ರೆ ನಾವು ಅವ್ರು ಆಕ್ಚುಲಿ ಅವ್ರನ್ನ ಭೇಟಿ ಮಾಡೋದೇ ಕಷ್ಟ ಇತ್ತು. ಯಾರನ್ನ ಬೇಕಾದ್ರೆ ಭೇಟಿ, ಬಿ ಸರೋಜಾದೇವಿ ಅವ್ರನ್ನ ಭೇಟಿ ಮಾಡೋದು ಬಹಳ ಕಷ್ಟ ಆಯ್ತು ಯಾರಿಗಾಗಿ. ಬಟ್ ಅವ್ರು ಭೇಟಿ ಮಾಡಿದಾಗ ಅವರು ನಾವು ಸಿನಿಮಾದಲ್ಲಿ ಹೆಂಗೆ ಗತ್ತು ಗಮ್ಮತ್ತು ಗೈರತ್ತಲ್ಲಿ ಬರೋರ ಎಮ್ಮ ಸರೋಜಾದೇವಿ ಅವರು, ಅದೇ ರೀತಿ ಕೂಡ ಅವರು ಒಂದು ಭೇಟಿ ಮಾಡಿದಾಗ ಇರೋದ್ ಮೇಕಪ್, ಆ ಒಂದು ದೊಡ್ಡ ರೇಷ್ಮೆ ಸೀರೆ, ಆ ಹೊಟ್ಟೆ ನಮ್ಮ ಮುಂದೆ ಕುಂತ್ಕೊಂತ ಇದ್ರು. ಬಟ್ ಆ ಒಂದು ಪ್ರತಿ ಯಾರಾಗ್ಲೂ ಅರ್ಥ ಉಳಿಸ್ಕೊಂಡ್ ಬಂದಿರೋ ಸರ್. ಆಮೇಲೆ ಕನ್ನಡ ಚಿತ್ರರಂಗದ ಅಪಾರ ಕಾಳಜಿ ಅವರು. ನಾವ್ ಹೋದ್ರೆ ಪ್ರತಿಯೊಂದು ವಿಚಾರನ ಮಾತಾಡೋರು, ಸಿನಿಮಾ ಬಗ್ಗೆ, ರಾಜಕಾರಣದ ಬಗ್ಗೆ, ಕ್ರೀಡೆ ಬಗ್ಗೆ, ಇವೆಲ್ಲ ಬಹಳ ಒಂದು ಚೆನ್ನಾಗಿ ಮಾತಾಡೋರು ಸರ್. ಅದೊಂಥರ ಮಗು ಅಂತ ಮನ್ಸ ಅಮ್ಮಂದು. ನಿಜ ನಿಜ. ನಾನು ಅದೇ ಮಾತಾಡ್ತಿದ್ದೆ, ಪ್ರಶಸ್ತಿಗಳ ಬಗ್ಗೆ ಮಾತಾಡ್ತಿದ್ದೆ, ಗೌರವದ ಬಗ್ಗೆ ಮಾತಾಡ್ತಿದ್ದೆ. ಕೇವಲ ರಾಷ್ಟ್ರ ಮತ್ತು ರಾಜ್ಯದ ಮಾತ್ರ ಅಲ್ಲ, ತಮಿಳು ರಾಜ್ಯದ್ದು, ತೆಲುಗು ರಾಜ್ಯಗಳಿಂದಲೂ ಕೂಡ ಅಲ್ಲಿಂದಲೂ ಹಲವು ಗೌರವಕ್ಕೆ, ಹಲವು ಪ್ರಶಸ್ತಿಗಳಿಗೂ ಕೂಡ ಇವರು ಭಾಜನರಾದರು. ಅದೊಂದು ಖುಷಿಯ ವಿಚಾರ ಸರ್. ಹೌದೌದು ಸರ್. ನಮ್ಮ ಕರ್ನಾಟಕದಲ್ಲ, ತಮಿಳ್ನಾಡು, ಆಂಧ್ರ, ಪ್ರತಿಯೊಂದು ಅವರ ಮಾತು ಮಧ್ಯದಲ್ಲಿ ಈ ತಮಿಳ್ನಾಡು, ತಮಿಳ್ ಇಂಡಸ್ಟ್ರಿ, ತೆಲುಗು ಇಂಡಸ್ಟ್ರಿ ಎಲ್ಲ ಪ್ರತಿಯೊಂದು ಮೇಲಕ್ಕೆ ಹಾಕೋ ಸರ್. ಅವರ ಆಮೇಲೆ ಅವ್ರಿದ್ದಂತ ಚರಿಷ್ಮಾ, ಅವ್ರಿಗಿದ್ದಂತ ಒಂದು ಇದು ಇವತ್ತು ಹೇಳ್ಬೇಕಂದ್ರೆ, ಇವತ್ತು ಜಯಲಲಿತಾ ನಮ್ಮ ತಮಿಳ್ನಾಡಿನ ಮುಖ್ಯಮಂತ್ರಿಗಳಾದ್ರು, ಅವ್ರು ಮನ್ಸು ಮಾಡಿದ್ರೆ ಅವ್ರ ರಾಜಕಾರಣ ಅದೇ ತರ ಅವರು ಕೂಡ ಒಂದ್ ದೊಡ್ಡ ಮಟ್ಟದಲ್ಲಿ ರಾಜಕಾರಣದಲ್ಲಿ ಇರ್ಬೋದಾಯ್ತು ಸರ್. ಯಾಕಂದ್ರೆ ಅವ್ರಿಗೆ ಆಸಕ್ತಿ, ತಿಳ್ಕೊಳ್ಳೋ ಅಂತ ಆಸಕ್ತಿ ಇದ್ಮೇಲೆ ಅವ್ರಿಗೆ ಇತ್ತು ಸರ್ ಅವ್ರಿಗೆ. ಓಕೆ, ಥ್ಯಾಂಕ್ ಯು ಭಾಮಾ ಹರೀಶ್ ಸರ್, ಮಾತನಾಡಿದ್ದಕ್ಕಾಗಿ, ಇಷ್ಟೊತ್ತು ಪವರ್ ಟಿವಿಗಾಗಿ. ನಾನು ಮಾತಾಡ್ತಾ ಇದ್ದೆ, ಬಹುಭಾಷಾ ಖ್ಯಾತ ನಟಿ ಬಿ ಸರೋಜಾದೇವಿಯವರು ನಮ್ಮನ್ನೆಲ್ಲ ಅಗಲಿದ್ದಾರೆ. ಅವರ ನಡೆದು ಬಂದಂತಹ ಹಾದಿ ಜೊತೆಗೆ ಅವರಿಗೆ ಸಂದಂತಹ ಗೌರವದ ಬಗ್ಗೆ ಮಾತಾಡ್ತಾ ಇದ್ದೆ. ನಿರ್ಮಾಪಕರ ಸಂಘದ ಅಧ್ಯಕ್ಷರಾದಂತಹ ಉಮೇಶ್ ಬಣಕಾರ್ ಅವರು ನಮ್ಮ ಜೊತೆಗೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್. ಸರೋಜಾದೇವಿಯವರ ಅಗಲಿಕೆಯ ಬಗ್ಗೆ, ಜೊತೆಗೆ ಅವರು ನಡೆದು ಬಂದಂತಹ ಹಾದಿ, ಅವರ ಜೀವನ, ಜೊತೆಗೆ ನೀವು ಕಂಡಂತಹ ಸರೋಜಾದೇವಿ ಅವರ ಬಗ್ಗೆ ಮಾತನಾಡೋದಾದ್ರೆ ಒಂದಷ್ಟು. ಸರ್, ನಾನು 4 ವರ್ಷದ ಹುಡುಗ ಸರ್. ಅವಾಗ ಅವರು ನಮ್ಮ ತಂದೆಯವರ ಒಂದು ಸಿನಿಮಾ ಪಾಪ ಪುಣ್ಯ ಅಂತ ಹೇಳಿ, ಅದು ಡಾಕ್ಟರ್ ಮಹಾದೇವ್ ಬಣಕಾರ್ ಅಂತ ನಮ್ಮ ತಂದೆಯವರು, ಡಾಕ್ಟರ್ ರಾಜಗೋಪಾಲ್ ಅಂತ ಹೇಳಿ ಕಪಾಲಿ ಥಿಯೇಟರ್ ಓನರ್ ಇದ್ರು. ಅವ್ರು ಪ್ರೊಡ್ಯೂಸ್ ಮಾಡಿದಂತ ಸಿನಿಮಾ ನಮ್ಮ ತಂದೆಯವ್ರದ್ದು. ಅಷ್ಟು ಸಾಂಗ್ಗಳನ್ನ ತಾವು ಕೇಳಿರ್ಬೋದು, ಕಿಯ ನಾವು ಬಂದೇವ ಶ್ರೀಶೈಲ ನೋಡೋದಕ್ಕೆ ಅಂತ. ಆ ಪಾಪ ಪುಣ್ಯದ ಚಿತ್ರದ ನಟಿ ಇವರು.
Okay. ನಾನು ಅವಾಗ 3-4 ವರ್ಷದ ಹುಡುಗ, ನಮ್ಗೇನು ಗೊತ್ತಿಲ್ಲ. ಆದ್ರೆ ಅವ್ರು ಅದನ್ನ ಅವತ್ತಿನ ಆ ಸಿನಿಮಾದ ಬಗ್ಗೆ, ಪಾಪ ಪುಣ್ಯ ಚಿತ್ರದ ಬಗ್ಗೆ, ನಮ್ಮ ತಂದೆಯವ್ರ ಬಗ್ಗೆ ಕೊರೆ ನನ್ಗೆ ಸಿಕ್ಕಾಗೆಲ್ಲ ಹೇಳ್ತಿದ್ರು. ಏನಂತ, ಇಲ್ಲ ನಾನು ಆ ಸಿನಿಮಾ ನನಗೆ ತುಂಬಾ ಇಷ್ಟ ಆದಂತ ಸಿನಿಮಾ ಅಂತ ಹೇಳಿ 1971ರಲ್ಲಿ ಬಿಡುಗಡೆ ಆದಂತ ಚಿತ್ರ ಅದು. ಸೊ ಅಂದ್ರೆ ಅವರು ಅಷ್ಟು ಪ್ರಬುದ್ಧ ಇರ್ತಕ್ಕಂಥವ್ರು, ಆಮೇಲೆ ಅಷ್ಟು ದೊಡ್ಡ ದೊಡ್ಡ ನಟರುಗಳ ಜೊತೆನಲ್ಲಿ ಶಿವಾಜಿ ಗಣೇಶನ್ ಸರ್, ಎನ್ ಟಿ ರಾಮರಾವ್ ಸರ್, ಎಲ್ಲಾರ ಜೊತೆಲೂ ನಟನೆ ಮಾಡ್ಕೊಂಡಿದ್ರು ಕೂಡ ಆ ಶಿಸ್ತನ್ನ ಅವರಿಂದ ಕಲಿಬೇಕಾಗಿತ್ತು ಸರ್. ಅವ್ರ ಮನೆಗೆ ಯಾವಾಗ ನಾವು ಯಾವ್ದನ ವಿಚಾರಗಳು ಚರ್ಚೆಗೆ ಅಂತ ಅವ್ರ ಮನೆಗೆ ಹೋಗೋದಾದ್ರೆ ವಾಣಿಜ್ಯ ಮಂಡಳಿಯಿಂದ ಮತ್ತೆ ಇದರಿಂದ ಅವರ ಒಂದು ಪ್ರತಿಯೊಂದು ನಡೆನೂ ಕೂಡ, ಅಂದ್ರೆ ಏನಾನ ಒಂದು ತೀರ್ಮಾನಕ್ಕೆ ಬರ್ಬೇಕು, ಯಾವ್ದಾನ ಒಂದು ವಿಷಯ ಮಾತಾಡ್ಬೇಕು ಅಂದ್ರೆ ಅದರ ಆಳ ಉದ್ದ ಅಗಲ ಎಲ್ಲವನ್ನು ತಿಳ್ಕೊಂಡು ನಂತರ ನಾನು ಮಾತಾಡ್ಬೇಕಾಗ್ತದೆ ಬಣಕಾರ. ಹಾಗೆ ಸುಮ್ಮನೆ ಮಾತಾಡಿದ್ರೆ ತಪ್ಪಾಗುತ್ತೆ, ಅದನ್ನ ಬೇರೆ ತರ ಅರ್ಥ ಕಲ್ಪಿಸುತ್ತಾರಂತ ಅಂತ ಹೇಳ್ಬಿಟ್ಟು ಆ ತರದ ಒಂದು ಶಿಸ್ತಿನ ತಾಯಿ ಅದು. ದೊಡ್ಡ ನಟಿ. ಏನಪ್ಪಾ ಅಂದ್ರೆ ನಾನು ಪ್ರತಿ ಸಾರಿ ಹೇಳ್ತಾ ಇದ್ದೆ, 1971ನೇ ಇಸ್ವಿನಲ್ಲಿ ರಿಲೀಸ್ ಆದಂತ ಪಾಪ ಪುಣ್ಯ ಚಿತ್ರದ ಒಬ್ರು ಉಳ್ಕೊಂಡಿರೋರು ಅಂದ್ರೆ ಇವ್ರೊಬ್ರೇ. ಇನ್ನೆಲ್ಲಾರು ಹೋಗ್ಬಿಟ್ರು. ಪ್ರೊಡ್ಯೂಸರ್ ಇಲ್ಲ, ಮ್ಯೂಸಿಕ್ ಡೈರೆಕ್ಟರ್ ಇಲ್ಲ, ನಮ್ದು ಸಾಂಗ್ ಲಿರಿಕ್ಸಿಸ್ಟ್ ನಮ್ ತಂದೆಯವ್ರಿಲ್ಲ, ಉಳ್ಕೊಂಡಿರೋರು ಒಬ್ರೇ ಮೇಡಮ್ ಅಂತ ಹೇಳ್ಕೊಂಡು ಬಂದಿದ್ದೆ. ಇವತ್ತಿಗೆ ಅದು ಹಂಗಾಯ್ತು ಸರ್. ಬಹಳ ಅನುಕರಣೀಯ, ಬಹಳ ದೊಡ್ಡ ಹೆಣ್ಮಗಳು. ಓಕೆ, ಎಸ್ ಎಸ್ ಎಸ್, ಥ್ಯಾಂಕ್ ಯು ಮಿಸ್ ಸರ್, ಇಷ್ಟೊತ್ತು ಪಾವ ಟಿವಿ ಜೊತೆಗೆ ಮಾತಾಡಿದ್ದಕ್ಕಾಗಿ. ಈಗ ಮುಖ್ಯಮಂತ್ರಿ ಚಂದ್ರು ಸರ್ ನಮ್ಮ ಜೊತೆಗೆ ಲೈನ್ನಲ್ಲಿದ್ದಾರೆ. ಸರ್ ನಮಸ್ತೆ. ಒಂದು ನಿಮಿಷ ಮುಗಿಸ್ತೀನಿ ನಾನು. ಸರ್ ನಮಸ್ತೆ. ಒಂದು ನಿಮಿಷ ಮುಗಿಸ್ತೀನಿ. ಹಲೋ ಸರ್ ನಮಸ್ತೆ, ಕೇಳಿಸ್ತಿದೆಯಾ ಸರ್? ಕೇಳಿಸ್ತಾ ಇದೆ, ಹೇಳಿ ಸರ್. ಸರೋಜಾ ದೇವಿ ಅವರು ವಿಧಿವಶರಾಗಿದ್ದಾರೆ. ಈ ಸಂದರ್ಭದಲ್ಲಿ ನಿಮ್ಮ ಅವರ ಒಡನಾಟದ ಬಗ್ಗೆ, ಆ ಫ್ರೆಂಡ್ಶಿಪ್ ಬಗ್ಗೆ, ಜೊತೆಗೆ ನೀವು ಕಂಡಂತಹ ಸರೋಜಾ ದೇವಿಯ ಬಗ್ಗೆ ಒಂದಷ್ಟು ಮಾತುಗಳನ್ನು ಆಡೋದಾದ್ರೆ. ಸರೋಜಾ ದೇವಿಯವರು ಅನ್ನೋದು ಒಂದು ದೊಡ್ಡ ರತ್ನ, ಬಂಗಾರ ಅಂತ ಹೆಂಗಸು. ಅಭಿನಯದಲ್ಲಾಗಿರ್ಬೋದು, ಸೌಜನ್ಯದಲ್ಲಾಗಿರ್ಬೋದು, ಮತ್ತು ಒಂದು ಹೆಣ್ಣಾಗಿರ್ಬೋದು, ಒಂದು ರೀತಿಯ ಸಂಕೇತ ಇರ್ಬೋದು, ನಮ್ಮ ಕಲ್ಚರ್ನ, ಸಂಸ್ಕೃತಿಯನ್ನು ಪ್ರತಿಬಿಂಬಿಸ್ತಕ್ಕಂಥವ್ರು. ಅದರೊಳಗೂ ಸಿನಿಮಾ ರಂಗದಲ್ಲಿ 5 ಭಾಷೆಗಳಿಗಿಂತ ಹೆಚ್ಚು ಒಳಗಡೆ ಕರೆದ್ಬಿಟ್ಟು 5 ಭಾಷೆಗಳಿಗಿಂತ ಹೆಚ್ಚು ಮಾಡಿ ಎಲ್ಲಾ ನಟರುಗಳ ಜೊತೆಲೂ ಮಾಡಿ ಸೈ ಅನ್ನಿಸ್ಕೊಂಡಂತವ್ರು, ಮತ್ತು ಅವರಿಗೆ ಸಾಟಿಯೇ ಇಲ್ಲ ಅಭಿನಯದಲ್ಲಿ. ಹಾಗೆ ಅದೆಲ್ಲಕ್ಕಿಂತ ಒಂದು ಮಾದರಿಯ ಹೆಣ್ಣಾಗಿ ನಮ್ ಕಣ್ಣಿಗೆ ಕಾಣಿಸ್ತಾ ಇರ್ತಕ್ಕಂಥದ್ದು, ಒಂದು ಕಪ್ಪು ಚಿಕ್ಕೆಯಿಂದ ಬೆಳೆದಿರ್ತಕ್ಕಂಥವ್ರು. ನನ್ನ ಅವರ ಒಡನಾಟ ಹೆಚ್ಚು ಸಿಕ್ಕಿದ್ದು ಈ ಕಲಾವಿದರ ಸಂಘದಲ್ಲಿ. ಅವರು ಉಪಾಧ್ಯಕ್ಷರು ಮತ್ತು ರಾಜ್ಕುಮಾರ್ ಅವರು ಅಧ್ಯಕ್ಷರು, ನಾವೆಲ್ಲ ಮೆಂಬರ್ಸ್ ಆಗಿದ್ದೋ. ಆ ಸಂಘ ಕಟ್ಟುವಂತ ಸಂದರ್ಭದಲ್ಲಿ ಸಂಘದ ಕೆಲಸ 15 ನಿಮಿಷಕ್ಕೆ ಮುಗಿಸ್ಬಿಡ್ತಿದ್ದೋ, ಕೆಲಸ ಇರ್ತಿರ್ಲಿಲ್ಲ. ಅರ್ಧ ಮುಕ್ಕಾಲು ಗಂಟೆ 1 ಗಂಟೆ ಕಾಡ್ ಹರಟೆಯನ್ನ ಅಣ್ಣವ್ರ ಜೊತೆನಲ್ಲಿ ಅವ್ರ ಜೊತೆನಲ್ಲಿ ನಾವು ಮಾತಾಡ್ತಿದ್ದು ಸೊಗಡು ಇವತ್ತು ಕಣ್ಣಿಗೆ ಕಟ್ತಾ ಇದೆ. ಅಂತಿಮವಾಗಿ ಅವ್ರ ಜೊತೆಲೂ ಕೂಡ ಒಂದು 2-3 ಪಿಕ್ಚರ್ ನಲ್ಲಿ ಕೊನೆಗಾಲದಲ್ಲಿ, ಅಂದ್ರೆ ಲಾಸ್ಟ್ಗೆ ಅವ್ರು ನಿಲ್ಸುವಂತ ಸಂದರ್ಭದಲ್ಲಿ ಆ ಕ್ಯಾರೆಕ್ಟರ್ ಪೋಷಕ ಪಾತ್ರಗಳನ್ನ ಗೆಸ್ಟ್ ರೋಲ್ ಮಾಡಿದಾಗ ಅವ್ರ ಜೊತೆಲೆ ಭಾಗವಹಿಸಿದಂತ ಸಂದರ್ಭದಲ್ಲಿ ನನ್ನ ಕುಟುಂಬನ ಮನೆಗೆ ಕಟ್ಟಿ ತುಂಬಾ ಮಾದರಿಯಾಗಿದ್ದೀರಪ್ಪ, ಆಮೇಲೆ ಬಹಳ ಖುಷಿ ಆಗತ್ತಪ್ಪ, ನಿನ್ನ ಮಾತು ನಿನ್ನ ಭಾಷಣ ಎಲ್ಲ ಕೇಳಿ ಸಂತೋಷ, ನಮ್ಮ ಮನೆಗೆ ಒಂದ್ಸತಿ ಊಟಕ್ಕೆ ಬನ್ನಿ, ತಿಂಡಿಗೆ ಬನ್ನಿ ಅಂತ ಕರೆಸಿ ನಮ್ಗೆಲ್ಲ ಮಾಡಿ ಹೆಣ್ಮಕ್ಳನ್ನ ಆಚೆ ಕಳಿಸೋ ಥರದಲ್ಲಿ ಕುಂಕುಮ ಎಲ್ಲ ಕೊಟ್ಟು ಕಳಿಸಿದ್ದು ಇವತ್ತು ನನ್ನ ಕಣ್ಣಿಗೆ ಕಟ್ತಾ ಇದೆ. ಅದು ಒಂದು ರೀತಿಯ ಗೊತ್ತಾ, ಅದು ಒಂದು ರೀತಿಯ ಒಂದು ರೀತಿಯ ನಮಗೆ ಒಂದು ಸಂಕೇತ, ಗೌರವ, ಆಮೇಲೆ ಹಿರಿಮೆಯನ್ನು ತಂದು ಕೊಟ್ಟಂತವ್ರು. ಕಳ್ಕೊಂಡಿದ್ದು ದುಃಖ ಆಗ್ತಾ ಇದೆ, ಆದ್ರೆ ತುಂಬು ಜೀವನ ನಡೆಸಿರ್ತಕ್ಕಂತ ಒಂದು ಹೆಂಗಸಾದ್ರಿಂದ. ಮತ್ತು ಆ ಕಾಲದಲ್ಲಿ ಹೆಣ್ಣು ಮಕ್ಕಳುಗಳು ಸಿನಿಮಾ ಮತ್ತು ರಂಗಭೂಮಿಗೆ ಬರ್ತಕ್ಕಂಥದ್ದು ಏನೋ ಒಂದು ರೀತಿಯ ಕೀಳಿರಿಮೆ ಅಂತ ಸಂದರ್ಭದಲ್ಲಿ ಅಷ್ಟೊಂದು ದೊಡ್ಡ ಪಾತ್ರಗಳನ್ನ ಮಾಡಿ ಸೈ ಅನಿಸ್ಕೊಂಡು, ಅದರಲ್ಲೂ ಕೆಟ್ಟ ಹೆಸರು ತಗೊಳ್ಳದೆ ಅದಕ್ಕೊಂದು ಹೊಸ ಒಂದು ಗೌರವವನ್ನ ತಂದು ಕೊಟ್ಟಂತ ಹೆಂಗಸು. ಯಾವ್ಯಾವ ಗೌರವ ಸಿಗ್ಬೇಕು, ಇನ್ನೂ ಸಿಗ್ಬೋದಾಗಿತ್ತು ಅಂತ ಅನ್ಸುತ್ತೆ. ಆ ದೃಷ್ಟಿಯಿಂದ ನಾನು ಅವ್ರ ಜೊತೆನಲ್ಲಿ ಕ್ಷಣವನ್ನ, ಆಮೇಲೆ ಎಲ್ಲೋ ಒಂದ್ ಕಡೆ ಸೆಲೆಬ್ರಿಟಿ ಅನ್ನೋದು ಕಾಣಿಸ್ತಿರ್ಲಿಲ್ಲ. ನಮ್ಮ ಅಜ್ಜಿನೋ, ನಮ್ಮ ಅಮ್ಮನೋ, ನಮ್ ದೊಡ್ಡಮ್ಮನೋ, ನಮ್ ಚಿಕ್ಕಮ್ಮನೋ ನಮ್ ಜೊತೆಲಿದ್ದಾರೆ ಅನ್ನೋ ರೀತಿಯಲ್ಲಿ ಒಂದೇ ಒಂದ್ಸತಿ ಮಾತುಕತೆ ಆಗ್ತಿದ್ದಂಗೆನೆ ಸಿಕ್ಕೋಗ್ತಿತ್ತು. ಅವ್ರ ಮನೆಗೆಲ್ಲ ಹೋಗಿದ್ದೀವಿ. ಎರಡು ಸಾಂಸಾರಿಕವಾಗಿ, ಸಾಮಾಜಿಕವಾಗಿ ಮತ್ತು ವೃತ್ತಿಗಳಲ್ಲಿ ಎಲ್ಲದರಲ್ಲೂ ದೊಡ್ಡ ಹೆಸರನ್ನ ಕೊಟ್ಟಂತ ಒಬ್ಬರು ಮಾದರಿ ನಮಗೆ ಇವತ್ತು. ನಿಜ ನಿಜ ನಿಜ. ಎಸ್ ಎಸ್, ಥ್ಯಾಂಕ್ ಯು ಸರ್, ಇಷ್ಟೊತ್ತು ಪಾವ ಟಿವಿ ಜೊತೆಗೆ ಮಾತನಾಡಿದ್ದಕ್ಕಾಗಿ. ಏನು ಹಿರಿಯ ನಟರು ಮುಗುರು ಸುರೇಶ್ ಸರ್ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ ಫೋನ್ ಕಾಲಲ್ಲಿ. ಸರ್ ನಮಸ್ತೆ. ನಮಸ್ತೆ. ಸುರೇಶ್. ಹಾಂ ಸರ್, ಸಾರಿ ಓಕೆ.
ಸರೋಜಾದೇವಿ ಮೇಡಮ್ಮು ಅವರ ಬಗ್ಗೆ ಜೊತೆಗೆ ನಿಮ್ಮ ಅವರ ನಡುವಿನ ಒಡನಾಟ ಮಾತುಕತೆಯ ಬಗ್ಗೆ ಒಂದಷ್ಟು ನೆನಪು ಮಾಡ್ಕೊಳ್ಳೋದಾದರೆ. ಮೇಡಮ್ನ ನಾವು ಬಹಳಷ್ಟು ಸಾರಿ ನೋಡಿದ್ವಿ, ತೆರೆ ಮೇಲೆ ಮತ್ತು ಹೊರಗಡೆ ಕೂಡ. ಓಕೆ. ಅವರು ಬಹಳ ಭಾವನಾತ್ಮಕ ಜೀವಿ. ನನಗೆ ಅವರ ಒಡನಾಟ ಇಲ್ಲ. ಓಕೆ. ಅವ್ರ ಜೊತೆ ನಾನು ಸಿನಿಮಾ ಮಾಡಿಲ್ಲ. ಬಹಳ ಹಿರಿಯವರು, ನಾವು ಮುಂದಿನ ತಲೆಮಾರಿನಲ್ಲಿ ಬಂದವರಂತರು. ಜೊತೆಗೆ ಅವರ ವ್ಯಕ್ತಿತ್ವ ಕನ್ನಡದಲ್ಲಿ ಸುಮಾರು ಜನಕ್ಕೆ ಆದರ್ಶ. ಸುಮಾರು ಜನ ಕಲಾವಿದರು, ಕಲಾವಿದೆಯರು, ಅಂದ್ರೆ ಅದ್ಭುತವಾದ ನಟಿ. ಎಲ್ಲ ಸುಮಾರು ಭಾಷೆಗಳಲ್ಲಿ ಅವರು ನಟಿಸಿದ್ರು, ಎಲ್ಲ ಕಡೆನೂ ಹೆಸರು ಮಾಡಿದ್ರು. ಅವರ ಚಿತ್ರರಂಗದ ಜೊತೆ ಒಡನಾಟ ಅವರು ಒಂದು ವಯಸ್ಸಲ್ಲಿದ್ದಾಗ ಮತ್ತೆ ಇತ್ತೀಚೆಗೆ ಒಂದು 10 ವರ್ಷದಿಂದ ಒಂದ್ ಸ್ವಲ್ಪ ಸಂಪರ್ಕ ಕಡಿಮೆ ಆಗಿದೆ ಸಮಾಜದಲ್ಲಿ, ಸಾಮಾಜಿಕವಾಗಿ. ಎಲ್ಲ ಕಾರ್ಯಕ್ರಮಗಳಲ್ಲೂ ಭಾಗವಹಿಸ್ತಾ ಇದ್ರು, ಸಾಹಿತ್ಯ ಕಾರ್ಯಕ್ರಮಗಳಲ್ಲೂ ಭಾಗವಹಿಸಿದ್ರು, ಚಲನಚಿತ್ರದ ಯಾವುದೇ ಕಾರ್ಯಕ್ರಮ ಆದ್ರೂ ಭಾಗವಹಿಸ್ತಿದ್ರು. ಅಲ್ಲೆಲ್ಲ ನೋಡಿದೀವಿ. ಅವ್ರ ಬಗ್ಗೆ ಒಂದು ನಮ್ಗೆ ಬಹಳ ಗೌರವ ಇದೆ. ಒಂದು ಅವ್ರ ಹತ್ರ ತಿಳ್ಕೊಳ್ಳುವಂಥದ್ದು, ಅವರ ಜೀವನದ ಎಲ್ಲ ಚಟುವಟಿಕೆಗಳನ್ನ ನಾವು ನೋಡಿ, ಓದಿ, ಕೇಳಿ ತಿಳ್ಕೊಳ್ಳುವಂಥದ್ದು ಬಹಳ ಇದೆ ನಮಗೆ, ನಮ್ಮ ಮುಂದಿನ ತಲೆಮಾರಿನವ್ರಿಗೆ. ಬಹಳ ಅದ್ಭುತವಾದಂತ ನಟಿ, ಅಷ್ಟನ್ನು ಮಾತ್ರ ಹೇಳ್ತೀನಿ. ಜೊತೆಗೆ ಭಾವನಾತ್ಮಕ ಜೀವಿ, ಎಲ್ಲರ ಜೊತೆನೂ ಪ್ರೀತಿಯಿಂದ, ಗೌರವದಿಂದ ನಡ್ಕೋತಾ ಇದ್ರು, ನೋಡ್ತಾ ಇದ್ರು. ಅದಷ್ಟೇ. ಬಹಳ ಬೇಸರ ಆಗತ್ತೆ. ಅವರ ಚಿತ್ರಗಳು ಇವತ್ತು ಕೂಡ ಒಂದು ಇತಿಹಾಸ ಚಿತ್ರರಂಗಕ್ಕೆ. ಬರೀ ಕನ್ನಡ ಅಷ್ಟೇ ಅಲ್ಲ, ಬೇರೆ ಭಾಷೆಗಳಿಗೂ ಕೂಡ ಒಂದು ಇತಿಹಾಸ. ಅಂದಿನ ಎಸ್.ಎಂ. ಕೃಷ್ಣ, ಅದಕ್ಕಿಂತ ಮುಂಚಿನ ತಲೆಮಾರಲ್ಲೂ ಕೂಡ ಅವರು ಬಹಳ ಹೆಸರು ಮಾಡಿದಂಥವ್ರು. ಅವರೆಲ್ಲರ ಇದರಲ್ಲೂ ಕೂಡ ಕಾರ್ಯಕ್ರಮಗಳನ್ನು ನಾನು ನೋಡಿದ್ದೀನಿ. ನಾನು ಒಡನಾಟ ಇದ್ದಿದ್ರೆ ನಾನು ಇನ್ನಷ್ಟು ವಿಷಯಗಳನ್ನ ನಾನು ಹಂಚ್ಕೊಬೋದಾಗಿತ್ತು. ಒಡನಾಟ ಇರಲಿಲ್ಲ. ನಾವು ದೂರದಿಂದನೇ ಯಾವುದೇ ಕಾರ್ಯಕ್ರಮದಲ್ಲಿ ಎಲ್ಲೋ ಮಧ್ಯದಲ್ಲಿ, ಮತ್ತೆ ನಮ್ಮ ಸಿನಿಮಾ ಕಾರ್ಯಕ್ರಮ ಎಲ್ಲೋ ಮಧ್ಯದಲ್ಲಿ ದೂರದಲ್ಲಿ ಕೂತ್ಕೊಂಡು ನಿಂತ್ಕೊಂಡು ನೋಡ್ತಾ ಇದ್ದೆ. ಅಂತ ನಟಿ ಹುಟ್ಟು ಬರಬೇಕು ಮತ್ತೆ. ನಿಜ. ಎಸ್, ಥ್ಯಾಂಕ್ ಯು ಸರ್. ಇಷ್ಟೊತ್ತು ಪವರ್ ಟಿವಿ ಜೊತೆಗೆ ಮಾತನಾಡೋದಕ್ಕಾಗಿ. ಹಿರಿಯ ನಟರಾದಂತಹ ಉಮೇಶ್ ಸರ್ ನಮ್ಮ ಜೊತೆಗೆ ಕಾಲೇಜ್ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ. ಸರ್, ಸರೋಜಾದೇವಿಯವರು ವಿಧಿವಶರಾಗಿದ್ದಾರೆ. ಈ ಸಂದರ್ಭದಲ್ಲಿ ಅವರ ಬಗ್ಗೆ, ಜೊತೆಗೆ ಅವರ ಜೀವನದ ಬಗ್ಗೆ, ನೀವು ಕಂಡಂತಹ ಸರೋಜಾದೇವಿ ಅವರ ಬಗ್ಗೆ ಒಂದಷ್ಟು ಮಾತುಗಳನ್ನು ಆಡೋದಾದ್ರೆ ಸರ್. ಇದು ನಿಜವಾಗ್ಲೂ ಒಂದು ನಮ್ಮ ಕನ್ನಡ ಚಿತ್ರರಂಗದ ಪ್ರಾರಂಭದಲ್ಲಿ ಅವರು ಸಲ್ಲಿಸಿದ ಸೇವೆ ಬಹಳ ಅಪಾರ. ಬರೀ ಕನ್ನಡ ಚಿತ್ರಗಳಿಗೆ ಅಷ್ಟೇ ಅಲ್ಲ, ಎಲ್ಲ ಬೇರೆ ಭಾಷೆಗಳಲ್ಲೂ ಸಹಿತ ಅವರು ಪಂಚಭಾಷಾ ತಾರೆಯಾಗಿ ಚಿತ್ರ ಪಾತ್ರ ಮಾಡಿದ್ದಾರೆ. ಮತ್ತು ನಮ್ಮ ಕನ್ನಡಕ್ಕೆ ಅವರು ಬಹಳ ಒಂದು ಒಳ್ಳೆ ಕೊಡುಗೆಯನ್ನು ಕೊಟ್ಟಿದ್ದಾರೆ. ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಆಗಿನ ಒಂದು ನಾಯಕಿ ಪಾತ್ರದಲ್ಲಿ ರಾಜ್ಕುಮಾರ್ ಅವ್ರ ಜೊತೆ ಆಗ್ಲಿ, ಬೇರೆಯವ್ರ ಜೊತೆ ಆಗಲಿ, ಬಹಳ ನಿಜವಾಗ್ಲೂ ಒಂದೊಂದು ಚಿತ್ರಗಳು ಸಹಿತ ಅವರು ಅಭಿನಯ ದಲ್ಲಿ ಎರಡು ಮಾತಿಲ್ಲ, ಅಷ್ಟು ಚೆನ್ನಾಗಿ ಮಾಡ್ತಿದ್ರು ಪಾಪ. ಅವ್ರ ಜೊತೆ ನಾವು ಸ್ವಲ್ಪ ಒಡನಾಡಿದೀವಿ ಕೆಲವು ಚಿತ್ರಗಳಲ್ಲಿ. ಇವತ್ತು ಅವರು ನಮಗೆ ವಿಧಿವಶರಾಗಿರೋದ್ರಿಂದಲೇ ನಮಗೆ ನಿಜವಾದ್ದು ನನ್ನಗಷ್ಟೇ ಅಲ್ಲ, ಇಡೀ ಕನ್ನಡ ಚಿತ್ರರಂಗಕ್ಕೆ ಒಂದು ದುಃಖದ ಸಂದರ್ಭ ಇದು. ಭಗವಂತ ಅವರ ಒಂದು ಆತ್ಮಕ್ಕೆ ಶಾಂತಿ ಕೊಡ್ಲಿ. ಅವರ ಒಂದು ಕೊಡುಗೆಯನ್ನ ಮಾತ್ರ ನಾವು ಕನ್ನಡಿಗರು ಯಾರೂ ಮರೆಯಕ್ಕಾಗಲ್ಲ. 100 ವರ್ಷ ಆದ್ರೂ ಸಹಿತ ಬಿ ಸರೋಜಾದೇವರು ಕೊಟ್ಟ ಕೊಡುಗೆ ಕನ್ನಡ ಚಿತ್ರರಂಗಕ್ಕೆ ಅದು ಹಾಗೆ ಚಿರಂತನವಾಗಿದ್ದಿರುತ್ತೆ. ನಿಜ. ಈ ಕಡೆ ಬಾರಿ ನೀವು ಅವ್ರನ್ನ ಭೇಟಿ ಮಾಡಿದ್ದು ಅಥವಾ ಡೈರೆಕ್ಟ್ ಆಗಿ ಮಾತನಾಡಿದ್ದು ಸರ್? ಕಡೆ ಸಾರಿ ನಾನು ಅವರು ಒಂದ್ಸರಿ ನಮ್ಮ ಆರ್ಟಿಸ್ಟ್ ಅಸೋಸಿಯೇಷನ್ ಬಂದಿದ್ರು, ಅವಾಗ ಅಸೋಸಿಯೇಷನ್ ಬಂದಿದ್ರು, ಅವಾಗ ನಾವು ಮಾತಾಡಿದ್ವಿ. ಆಮೇಲೆ ಒಂದು ಸರಿ ನಮ್ಮ ಹೆಚ್ಚಿಗೆ ನಾವು ಮಾತಾಡಿದ್ದು ಅವಾಗ ನಮ್ಮ ವರದಂಡವರು ತೀರ್ಕೊಂಡಾಗ ರಾಜ್ಕುಮಾರ್ ಅವ್ರ ಮನೆಗೆ ಅವಾಗ ನಾನು ಹೋಗಿದ್ದೆ. ಸರಿ, ಅವಾಗ ಬಿ ಸರೋಜಾದೇವರು ಬಂದಿದ್ರು. ಸರಿ, ರಾಜ್ಕುಮಾರ್ ಅವರು ನಾನು ಬಂದಾಗ ಸುಮ್ಮನೆ ಎದ್ಕೊಂಡು ಮಾತಾಡ್ತಿದ್ರು. ಅವಾಗ ನಾನು ಹೇಳಿದೆ ರಾಜ್ಕುಮಾರ್ ಅವ್ರಿಗೆ ಕೂತ್ಕೊಳ್ಳಿ ಅಂತ. ಸರಿ, ಅವ್ರು ಹಾಗೆ ನಿಂತಿದ್ರು. ಅವಾಗ ಬಿ ಸರೋಜಾದೇವರು, ಉಮೇಶ್ ಅವರೇ ನೀವು ಕೂತ್ಕೊಳ್ಳೋವರೆಗೂ ಅವ್ರು ಕೂತ್ಕೊಳ್ಳಿ ಉಮೇಶ್ ಅವರೇ ಅಂತಂದ್ರು. ಅಂದ್ರೆ ಅವರ ಒಂದು ವಿನಯ, ಅಂದ್ರೆ ನಾವು ಅನೇಕ ನಾಯಕಿಯರನ್ನು ನೋಡಿದ್ದೀವಿ.
ಆದ್ರೆ ಅವರು ಎಷ್ಟೇ ಭಾಷೆಗಳ ಚಿತ್ರ ಮಾಡ್ಲಿ, ಅನೇಕ ಒಂದು ಕೀರ್ತಿ ಹೆಸರು ಗಳಿಸಿದೆ. ಆದ್ರೆ ಆ ಸೌಜನ್ಯ ಇತ್ತಲ್ಲ, ಅದು ಆ ಸೌಜನ್ಯ ಮತ್ತು ಕನ್ನಡದ ಮೇಲೆ ಪ್ರೀತಿ, ಕನ್ನಡಿಗರ ಮೇಲೆ ಪ್ರೀತಿ ಇದೆಯಲ್ಲ, ಅದನ್ನ ಮರೆಯೋದಕ್ಕಾಗೋದಿಲ್ಲ. ಅವ್ರನ್ನ ನಿಜವಾಗ್ಲೂ ನಮ್ಗೆ ನೀವು ಈ ಮಾತು ಕೇಳಿ ನಮ್ಗೆ ತುಂಬಾ ಆಶ್ಚರ್ಯ ಆಗ್ತಿದೆ. ಆದ್ರೆ ಭೌತಿಕವಾಗಿ ಅವರು ನಮ್ಮ ಮುಂದೆ ಇಲ್ಲದೆ ಇರಬಹುದು, ಆದ್ರೆ ಅವರು ನಮ್ಮ ಮನಸ್ಸಿನಲ್ಲಿ, ನಮ್ಮ ಕನ್ನಡಿಗರ ಹೃದಯದಲ್ಲಿ ಚಿರಂತರವಾಗಿ ಇದ್ದೇ ಇರ್ತಾರೆ ಅವರು. ಎಕ್ಸಾಕ್ಟ್ಲಿ, ನಿಜ 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 ನಿಜ. ಥ್ಯಾಂಕ್ ಯು ಉಮೇಶ್ ಸರ್, ಇಷ್ಟೊತ್ತು ಪವರ್ ಟಿವಿ ಜೊತೆಗೆ ಮಾತನಾಡಿದ್ದಕ್ಕಾಗಿ.